Hello everyone, welcome to Sanmargaha classes. Next question from the 3 questions chapter. Answer the following questions in 4 to 5 sentences. Why did the king go to the hermit to get the answers to the 3 questions? ರಾಜನು ತನ್ನ 3 ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಲು ಸನ್ಯಾಸಿ ಹತ್ತಿರ ಏಕೆ ಹೋದನು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? Answer is, the king believed that if he knew the answers to the 3 questions, he would never fail in anything he undertook. So ಆತನಿಗೆ ನಂಬಿಕೆ ಏನಿತ್ತು ಮಕ್ಕಳೇ, ಒಂದು ವೇಳೆ ಆತನ ಈ 3 ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದರೆ ಆತ ಯಾವುದರಲ್ಲೂ ಫೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. He wanted to be a successful and wise ruler. ಆತನು ತಾನು ಒಬ್ಬ ಯಶಸ್ವಿ, ಸಕ್ಸಸ್ಫುಲ್ ಅಂದ್ರೇನು, ಯಶಸ್ವಿ ಮತ್ತು ಬುದ್ಧಿವಂತ ರಾಜನಾಗಲು ಬಯಸಿದ್ದನು. ಓಕೆನಾ? ಸೊ ಯಶಸ್ವಿ ಮತ್ತು ಬುದ್ಧಿವಂತ. ಓಕೆ, next, therefore he made a proclamation throughout his kingdom. He started seeking answers for his questions. He promised a great proclamation ಅಂದ್ರೆ ಏನು ಮಕ್ಕಳೇ? ಘೋಷಣೆ. ತಾನು ತನ್ನ ರಾಜ್ಯದಲ್ಲಿ ಘೋಷಣೆಯನ್ನ ಮಾಡ್ತಾನೆ ಆ 3 ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತೆ. He promised a great reward to anyone who could answer his questions. So ತನ್ನ ಪ್ರಶ್ನೆಗಳಿಗೆ ಉತ್ತರಿಸಿದವರಿಗೆ ಯೋಗ್ಯ ಬಹುಮಾನ ಕೊಡುವುದಾಗಿ ಘೋಷಣೆ ಮಾಡ್ತಾನೆ. Many wise men came, but they all gave different answers. ತುಂಬಾ ಜನ ಬುದ್ಧಿವಂತರು ಬರ್ತಾರೆ, ಆದರೆ ಅವರು ಬೇರೆ ಬೇರೆ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾರೆ. He was not satisfied by their answers. Okay. The king has decided to seek the advice of a certain hermit. ಒಬ್ಬ ಸನ್ಯಾಸಿಯ ಒಂದು ಅಡ್ವೈಸ್ ಅನ್ನ, ಸಲಹೆಯನ್ನ ತಗೊಳ್ಳೋದಿಕ್ಕೆ ಬಯಸ್ತಾನೆ. ಹೂ ವಾಸ್ ವೈಡ್ಲಿ ನೋನ್ ಫಾರ್ ಹಿಸ್ ವಿಸ್ಡಮ್. ತನ್ನ ಬುದ್ಧಿವಂತಿಕೆಗೆ ಹೆಸರಾದಂತಹ ಒಬ್ಬ ಸನ್ಯಾಸಿಯ ಉತ್ತರವನ್ನ ರಾಜ ಬಯಸ್ತಾನೆ. ಸೊ ಹಿ ವೆಂಟ್ ಇನ್ ಡಿಸ್ಗೈಸ್ ಟು ದ ಹರ್ಮಿಟ್ ಸೀಕಿಂಗ್ ಆನ್ಸರ್ಸ್ ಫಾರ್ ಹಿಸ್ ಕ್ವಶನ್ಸ್. ಆದ್ದರಿಂದ ರಾಜನು ತನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಲು ಆ ಸನ್ಯಾಸಿಯ ಬಳಿ ಹೋಗ್ತಾನೆ ಮಕ್ಕಳು. ಓಕೆನಾ? ಸೊ ದಿಸ್ ಇಸ್ ದ ಆನ್ಸರ್. ಥ್ಯಾಂಕ್ ಯು.